ಲೋ ಏನಣ್ಣ ಹಿಂಗೆ ನಮ್ಮೂರಲ್ಲಿ ಒಬ್ಳು ಸಿದ್ದಿ ಅಂತ ಒಬ್ಬ ದಡ್ಡೆಂಗ್ಸು ಕೂಲಿ ಮಾಡ್ಕೊಂಡವಳಕಂದ್ಲ. ಇವಳು ಪರ್ಮನೆಂಟ್ ಆಗಿ ನಮ್ಮವ್ರ ಸೊಡ್ಡಪ್ಪ ರಾಜಣ್ಣ ಅನ್ನೋಂತಕ್ಕೆ ಕೂಲಿಗೆ ಹೋಯ್ತಿದ್ಲು. ಇವಳಿಗೆ ಏನಾರ ದುಡ್ಡು ಬೇಕಾದ್ರೆ ಸೊಡ್ಡಪ್ಪ ರಾಜಣ್ಣ ಅಂತವೇ ಅಡ್ವಾನ್ಸ್ ಇಸ್ಕತ್ತಿದ್ದು ಕಂದ್ಲ. ಈ ಅಡ್ವಾನ್ಸ್ ಕೂಡ ಇವಳು ಎಷ್ಟು ರೂಪಾಯಿ ಇಸ್ಕತ್ತಿದ್ಲು ಗೊತ್ತಾ? ಎಷ್ಟು ಇಸ್ಕೊತಾ ಇದ್ಲು? ಇವಳಿಗೆ 100 ರೂಪಾಯಿ ಬೇಕಾದ್ರೆ ಬರೀ 70 ರೂಪಾಯಿನೇ ಇಸ್ಕತ್ತಿದ್ದು ಕಂದ್ಲ ಸಿದ್ದಿ. ಇವಳು ಹೆಂಗ್ ಕೇಳಳು ಗೊತ್ತಾ ದುಡ್ಡ ಸೊಡ್ಡಪ್ಪ ರಾಜಣ್ಣ ಅಂತವು? ಹೆಂಗ್ ಕೇಳಳು? ಅಪ್ಪ ಮುಂದಕ್ಕೆ ಕೆಲ್ಸಕ್ಕೆ ಬರ್ತೀನಿ 10 ರೂಪಾಯಿ ಕೊಡಪ್ಪ, ಅಪ್ಪ ಮುಂದಕ್ಕೆ ಕೆಲ್ಸಕ್ಕೆ ಬರ್ತೀನಿ 10 ರೂಪಾಯಿ ಕೊಡಪ್ಪ ಅಂತ ಕೇಳ್ತಿದ್ದು ಕಂದ್ಲ. ಸರಿ ಹಿಂಗೆ ಒಂದ್ಸರಿ ಸಿದ್ದಿಗೆ 8 ಕಾಪಿ ಕಾಯಿಸಕ್ಕೆ ಬೆಲ್ಲ ಟೀ ಸೊಪ್ಪು ಇರ್ನಿಲ್ಲ ಕಂದ್ಲ. ಆಗ ಅವಳು ಯೋಚನೆ ಮಾಡ್ದ ಸಿದ್ದಿ ಏನಂತ? ಏನ್ ಮಾಡುದು ಆಳ್ ಬೆಲ್ಲ ಟೀ ಸೊಪ್ಪು ಎಲ್ಲ ತೀರೋಗ್ಬಿಟ್ಟದೆ, 8 ಟೀ ಕುಡಿದರೆ ನಂಗೆ ತಲೆನೋ ಬೇರೆ ಹಿಡ್ಕತ್ತದೆ, ಏನ್ ಮಾಡ್ನೆ ದುಡ್ಡು ಬೇರೆ ಇಲ್ಲ ಅಂತ ಯೋಚನೆ ಮಾಡ್ಕೊಂಡ್ ಕೂತ್ಬಿಟ್ಟಾಳ ಕಂದ್ಲ. ಆಗೊಂದು ಉಪಾಯ ಮಾಡ್ಕೊಂಡು ತಡಿ ಸೊಡ್ಡಪ್ಪ ರಾಜಣ್ಣ ಹೆಂಗಿದ್ರು ಚಿಕ್ಕ ತಮ್ಮ ನೋಡ್ಲು ತಕ್ಕೆ ಟೀ ಕುಡಿಕ್ ಬಂದಿರ್ತಾನೆ, ಕೆಲ್ಸಕ್ ಬರ್ತೀನಿ ಅನ್ಬಿಟ್ಟು ಅಂತವೇ 10 ರೂಪಾಯಿ ಈಸ್ಕೊಂಡು ಬೆಲ್ಲನು ಟೀ ಸೊಪ್ಪನು ತಂದ್ಬಿಡು ಅನ್ಕೊಂಡು ಸಿದ್ದಿ ಗುಡುಗುಡ್ನ ಚಿಕ್ಕ ತಮ್ಮ ನೋಡ್ಲು ತಕ್ಕೆ ಓಡ್ ಬಂದ್ಬಿಟ್ಟು ಸೈಡ್ಗೆ ಸೊಡ್ಡಪ್ಪ ರಾಜಣ್ಣನ ಕರ್ಬಿಟ್ಟು ಕೇಳ್ತಾವಳೆ ಏನಂತ? ಅಪ್ಪ 10 ರೂಪಾಯಿ ಇದ್ರು ಕೊಡಪ್ಪ, ಬೆಲ್ಲ ಕಾಸಿಲ್ಲ, ಹೆಂಗಿದ್ರು ಕೆಲ್ಸಕ್ ಬರ್ತೀನಿ ಎಲ್ಲ ಕೊಡಪ್ಪ ಅಂತ ಕೇಳ್ಬಿಟ್ಟಾಳೆ ಕಂದ್ಲ. ಈ ಚರಿ ಸೊಡ್ಡಪ್ಪ ರಾಜಣ್ಣಗೆ ತಲೆ ಕೆಟ್ಟಾಯ್ತು. ಯಾಕೆ? ಅವನು ಸಿದ್ದಿಯ ಕೇಳುದ್ನ ಏನಂತ? ಅಲ್ಲಕ್ಕ ನಮಿ ಸಿದ್ದಿ ಏನ್ ಲೆಕ್ಕವಿಲ್ಲ ಬುಕ್ಕುವಿಲ್ಲ 10 ರೂಪಾಯಿ ಅಂತ ಸುಮಾರು ಸರ್ ಇಸ್ಕೊಂಡಿದೀಯೇ, ನಾನು ಲೆಕ್ಕ ಬರ್ಕನಿಲ್ಲ, ಎಷ್ಟಮ್ಮಿ ಸೇರಿದ್ದು ನಿಂಗೆ ದುಡ್ಡು ಅಂತ ಕೇಳ್ಬಿಟ್ಟವನ ಕಂದ್ಲ. ಅದ್ಕೆ ಸಿದ್ದಿ ಇದೇನಪ್ಪ ಹಿಂಗಂತೀಯೇ, ದುಡ್ಡೆಟ್ ಸೇರಿದ್ದು ಅಂತ ನನ್ನ ಕೇಳ್ತೀಯಲ್ಲಪ್ಪ, ನಾನೇನ್ ಕಳ್ಳಿಯೇ ಮೆಂಗಿಯೇ ನಿಂಗ್ ಮೋಸ ಮಾಡ್ಬಿಟ್ಟನೆ, ನೀನೇ ಲೆಕ್ಕ ಹಾಕಪ್ಪ ಹೇಳ್ತೀನಿ ಎಲ್ಲೆಲ್ಲಿ ದುಡ್ಡು ಕೊಟ್ಟಿದಿ ಅಂತ ಕೇಳ್ಕೊಂಡವಳ ಕಂದ್ಲ. ಸರಿ ಇವಳು ಲೆಕ್ಕ ಹೇಳ್ತಾವಳೆ, ಇವಳು ಹೆಂಗ್ ಲೆಕ್ಕ ಹೇಳ್ತಾವಳೆ? ಹೆಂಗ್ ಹೇಳ್ತಾವಳೆ? ಇಂತೆ 10 ರೂಪಾಯಿ ಕೊಟ್ಟಕನಪ್ಪ 10 ರೂಪಾಯಿ ಕೊಟ್ಟಕನಪ್ಪ ಅನ್ನೋಕೆ ಇವಳು ಹೆಂಗ್ ಲೆಕ್ಕ ಹೇಳ್ತಾವಳೆ ಗೊತ್ತಾ? ಹೆಂಗೆ? ಇಲ್ಲಿ ಕೇಳಪ್ಪ, ಇಲ್ಲಿ ರಾಜಪ್ಪ ಅವತ್ತು ಬೋರೆಗದತ್ತ 1 ಸಾವಿರ ಹತ್ತಪ್ಪ, ಕಬ್ಬನ್ಗದತ್ತ 1 ಸಾವಿರ ಹತ್ತಪ್ಪ, ನಿಮ್ ಮಟ್ಟಿತಾವ 2 ಸಾವಿರ ಹತ್ತಪ್ಪ, ಹುಲ್ಲಿತ್ತ 1 ಸಾವಿರ ಹತ್ತಪ್ಪ, ರೋಡಲ್ಲಿ 2 ಸಾವಿರ ಹತ್ತಪ್ಪ, ಎಲ್ಲ ಸೇರಿ ಎಷ್ಟತ್ತಪ್ಪ ಅಂತ ಕೇಳ್ಬಿಟ್ಟವಳೆ ಕಂದ್ಲ. ಇವಳು ಮಾತ ಕೇಳ್ಬಿಟ್ಟು ಸೊಡ್ಡಪ್ಪ ರಾಜಣ್ಣನಿಗೆ ತಲೆ ಕೆಟ್ಟೋಗ್ಬಿಟ್ಟು ನಿಲ್ಸೋ ಮುಂಡತ್ತುದ್ದೆ, ಇದೇನ್ ಅಲ್ಲತ್ತಪ್ಪ ಇಲ್ಲತ್ತಪ್ಪ ಅಂತ ಹಿಂಗೇರಿ ಕಂದಲ್ಲ. ನಿನ್ ಮಾತ ಕೇಳಿಸ್ಕೊಂಡು ಯಾರ ನನ್ನ ಹೆಡ್ತಿಗೆ ಚಾಡಿ ಹೇಳ್ಬಿಟ್ರೆ ಅವಳ ಬಿಟ್ಬಿಟ್ಟು ನಾನು ಇನ್ನು ಕಟ್ಕೋಬೇಕಾಯ್ತೆ ಅನ್ಬಿಟ್ಟು ತಾಕೋಗ ಮುಂಡತ್ತುದೆ ಅನ್ಬಿಟ್ಟು ಸಿದ್ದಿಗೆ 10 ರೂಪಾಯಿ ಕೊಟ್ಟು ಕಳ್ಸುದ್ನ ಕಂದ್ಲ ರಾಜಪ್ಪ. ಅಯ್ಯೋ ಒಳ್ಳೆ ದಡ್ ಮುಂಡದ ಕಾರಣ ಸಿದ್ದಿ, ಅವಳು ನೆಟ್ಗೆ 10 ರೂಪಾಯಿ ಅನ್ನೋಕು ಬರ್ದೇನೆ ಇಷ್ಟೊಂದು ಅವಾಂತರ ಮಾಡ್ಬಿಟ್ಟಣ ಸಿದ್ದಿ. ಅಷ್ಟೇ ನಿನ್